ಗಜಪ್ರಸದಂತಾಯ್ತು ಸಂಪುಟ ವಿಸ್ತರಣೆಯ ಕಸರತ್ತು. ರಾಹುಲ್ ಟೈಮ್ ಕೊಡ್ತಾ ಇಲ್ಲ, ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಗಜಪ್ರಸದಂತಾಯ್ತು ಸಂಪುಟ ವಿಸ್ತರಣೆಯ ಕಸರತ್ತು. ರಾಹುಲ್ ಗಾಂಧಿ ಟೈಮ್ ಕೊಡ್ತಾ ಇಲ್ಲ, ಪಟ್ಟಿ ಫೈನಲ್ ಆಗ್ತಾ ಇಲ್ಲ. 3 ದಿನಗಳಿಂದ ಕೂಡ ಡೆಲ್ಲಿಯಲ್ಲೇ ಸಿಎಂ ಡಿಕೆ ಸಿದ್ದು ಠಿಕಾಣಿ ಹೂಡಿದ್ದಾರೆ. ರಾಜ್ಯ ನಾಯಕರ ಜೊತೆ ಇಂದು ರಾಹುಲ್ ಮಾತುಕತೆ ನಡೆಸಲಿದ್ದಾರೆ. ಲೋಕಸಭೆಯ ಕಲಾಪದಿಂದ ನಿನ್ನೆಯ ಸಭೆಯನ್ನ ರದ್ದು ಮಾಡಲಾಯಿತು. ಇಂದಿನ ಸಭೆ ಬಗ್ಗೆ ಇನ್ನೂ ಸಮಯ ಕೂಡ ನಿಗದಿಯಾಗಿಲ್ಲ. ನೋಡಿ, ಸಂಪುಟ ವಿಸ್ತರಣೆಯ ಕಸರತ್ತು ಸಾಕಷ್ಟು ದಿನಗಳಿಂದ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು, ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸಚಿವಾಕಾಂಕ್ಷಿಗಳು ಕೂಡ ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ಯಾಕೋ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಇನ್ನೂ ಸ್ವಲ್ಪ ಅಳೆದು ತೂಗಿ ಸಚಿವರನ್ನ ಒಂದು ಆಯ್ಕೆ ಮಾಡುವಂತಹ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ನೋಡಿ, ಡಿ.ಕೆ. ಹರಿಪ್ರಸಾದ್ ಅವರಿಂದ ಒಂದು ಪಟ್ಟಿ ಹೋಯಿತು, ಡಿ.ಕೆ. ಶಿವಕುಮಾರ್ ಅವರಿಂದ ಒಂದು ಪಟ್ಟಿ ಹೋಯಿತು, ಸಿದ್ದರಾಮಯ್ಯ ಅವರಿಂದ ಒಂದು ಪಟ್ಟಿ ಹೋಯಿತು. ಹಾಗಾದ್ರೆ ಯಾರಿಂದ ಪಟ್ಟಿ ಹೋದ್ಮೇಲೆ, ಎಲ್ಲರಿಂದ ಕೂಡ ಪಟ್ಟಿ ಹೋದ್ಮೇಲೆ ಯಾರ ಪಟ್ಟಿ ಅಂತ ಹೇಳಿ ಇಲ್ಲಿ ಸಿದ್ಧ ಮಾಡ್ತಾರೆ? ಇನ್ನೂ ಅವರಿಗೇನೋ ಬೇಕಾಗಿದೆ ಸಚಿವರ ಆಯ್ಕೆಯಲ್ಲಿ ಎನ್ನುವಂತಹ ವಿಚಾರ ಮಾತ್ರ ಇಲ್ಲಿ ಕಾಡ್ತಾ ಇರುವಂತದ್ದು. ಸಚಿವರ ಪ್ರಮಾಣ ವಚನಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಭರದ ಸಿದ್ಧತೆ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಪದಗ್ರಹಣಕ್ಕೆ ರೆಡಿ. ನಾಳೆ ಮಧ್ಯಾಹ್ನ 12:30ಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆಯಂತೆ. ನಿನ್ನೆ ರಾಜ್ಯಪಾಲರ ಸಮಯವನ್ನ ಕೂಡ ರಾಜ್ಯ ಸರ್ಕಾರ ಕೇಳಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಇನ್ನೂ ಕೂಡ ಸಚಿವರ ಆಯ್ಕೆಯೇ ಫೈನಲ್ ಆಗಿಲ್ಲ. ಇಂದು ರಾಹುಲ್ ಗಾಂಧಿಯ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಅಂತಿಮ ಹಂತದ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಭೆಯಲ್ಲಿ ಸಚಿವರ ಆಯ್ಕೆಯ ಬಗ್ಗೆ ಫೈನಲ್ ಚರ್ಚೆಯನ್ನ ಕೂಡ ನಡೆಸಿ, ಚರ್ಚೆಯ ಬಳಿಕ ಇಂದೇ ಸಚಿವರ ಪದಗ್ರಹಣ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಇಂದ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ನೋಡಿ ಅಭಿಷೇಕ್, ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸಚಿವಾಕಾಂಕ್ಷಿಗಳು ಬೇಸರವನ್ನ ಹೊರಗಾಗ್ತಾ ಇದ್ದಾರೆ, ಕಾದು ಸುಸ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ಅಳೆದು ತೂಗಿ ಇನ್ನೂ ಕೂಡ ಇದನ್ನ ಮುಂದಾಗ್ತಾ ಇದ್ದಾರೆ ಅಂತ, ಟೈಮ್ ಕೊಡ್ತಾ ಇಲ್ಲ, ಪಟ್ಟಿ ಫೈನಲ್ ಆಗ್ತಾ ಇಲ್ಲ, ಏನೆಲ್ಲ ವಿಚಾರ ಇದೆ ಈ ಒಂದು ಸಂಪುಟ ವಿಸ್ತರಣೆಯ ಕಸರತ್ತಿನ ಬಗ್ಗೆ? ಸಚಿವ ಸಂಪುಟ ವಿಸ್ತರಣೆ ದಿನಕ್ಕೆ ವಿಳಂಬ ಆಗ್ತಾನೆ ಇದೆ. ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬಿಟ್ಟು ಏನು ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತ ಕಾದು ನೋಡುವಂತ ಒಂದು ಪರಿಸ್ಥಿತಿಗೆ ಹೋಗಿರುವಂತದ್ದು. ಏನು ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿತ್ತು. ಆದ್ರೆ ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರ ಒಂದು ರಾಜೀನಾಮೆಯನ್ನ ಪಟ್ಟಿ ಹಿಡಿದು ಮಾತನಾಡ್ತಾರೆ, ಜೊತೆಗೆ ಸುದ್ದಿಗೋಷ್ಠಿಯನ್ನ ಕರೀತಾರೆ. ಅದಾದ ನಂತರ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಸಮಯದ ಒಂದು ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಳಾಗಿತ್ತು. ಆದ್ರೆ ಅಂತಿಮ ಕ್ಷಣದಲ್ಲಿ ಇಂದು ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮೀಟಿಂಗ್ ನಿವಾಸದಲ್ಲಿ ಬ್ರೇಕ್ ಸಭೆಯಲ್ಲಿ ಪ್ರಮುಖವಾಗಿ ಆಯ್ಕೆಯಾಗಿರ್ತಕ್ಕಂತ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಅಂತಿಮವಾಗಿ ಫೈನಲ್ ಮಾಡುವಂತ ಒಂದು ಕಸರತ್ತ ಆಗತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಹೀಗಾಗಿಯೇ ಕಳೆದ 3 ದಿನದಿಂದ ಆಗದಂತ ಪಟ್ಟಿ ಇವತ್ತಾದ್ರೂ ಪಟ್ಟಿ ಫೈನಲ್ ಆಗಿ ಸಚಿವಾಕಾಂಕ್ಷಿಗಳಿಗೆ ರಾಹುಲ್ ಗಾಂಧಿ ಅವರು ಗುಡ್ ನ್ಯೂಸ್ ಕೊಡ್ತಾರ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ಇವತ್ತಿನ ಲೋಕಸಭೆಯಲ್ಲಿ ಮತ್ತೇನಾದ್ರು ಆಡಳಿತ ಮತ್ತು ವಿಪಕ್ಷಗಳ ಒಂದು ಜಟಾಪಟಿಗೆ ಕಾರಣ ಆಗಿ ಇವತ್ತು ಕೂಡ ಸಚಿವ ಸಂಪುಟ ವಿಸ್ತರಣೆಯ ಒಂದು ಸಸ್ಪೆನ್ಸ್ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಲಭ್ಯ ಆಗ್ತಿದೆ. ಯಾಕಂತಂದ್ರೆ ಕಳೆದ 3 ದಿನದಿಂದಲೂ ಕೂಡ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಚಿವಾಕಾಂಕ್ಷಿಗಳು ದೆಹಲಿನಲ್ಲೇ ಬಿಟ್ಟಿದ್ದಾರೆ. ಇತ್ತ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಹರಿಪ್ರಸಾದ್ ಕೂಡ ತಮ್ಮದೇ ಒಂದು ಪಟ್ಟಿಯನ್ನ ಹಿಡಿದು ರಾಹುಲ್ ಗಾಂಧಿ ಜೊತೆಗೆ ಅಂತಿಮವಾಗಿ ಸಭೆ ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಒಂದು ಪುತ್ರನ ಒಂದು ಕಾರ್ಯಕ್ರಮದ ಸಲುವಾಗಿ ಮೈಸೂರಿಗೆ ಭೇಟಿ ಮಾಡಿ ಅಂದೇ ದೆಹಲಿಗೆ ವಾಪಸ್ ಆಗಿದ್ರು. ಅದಾದ್ರೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಡದಿರ್ಲಿಲ್ಲ. ಜೊತೆಗೆ ಇವತ್ತು ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಖಾಲಿ ಇರ್ತಕ್ಕಂತ 20 ಸ್ಥಾನಗಳ ಪೈಕಿ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಾಹಿತಿಗಳ ಪ್ರಕಾರ 14ರಿಂದ 15 ಹೆಸರು ಫೈನಲ್ ಆಗಿದೆ. ಆದ್ರೆ ಸಮುದಾಯವಾರು ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಶಾಸಕರಿಗೆ ಈ ಒಂದು ಪಟ್ಟಿ ಕೊಡ್ಬೇಕು, ಈ ಒಂದು ಸ್ಥಾನ ಕೊಡ್ಬೇಕಾ ಅನ್ನುವಂತ
ವಿಚಾರ ಚರ್ಚೆ ಆಗ್ತಿದೆ. ಹೀಗಾಗಿಯೇ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಿದೆ ಅನ್ನೋದು ಕೂಡ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ಇಂದು ಏನಾದ್ರು ಖರ್ಗೆ ನಿವಾಸದಲ್ಲಿ ನಡೆಯುವಂತ ಐಒಟ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಏನಾದ್ರು ಅಂತಿಮ ಒಂದು ಮುದ್ರೆ ಒತ್ತಿದೆ. ಅದರಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಏನು ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಇದಾಗೆ ಲೋಕಭವನದ ಒಂದು ಗಾಜಿನ ಮನೆಯಲ್ಲಿ ಸಕಾಲದಲ್ಲಿ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಅಂತಿಮವಾಗಿ ಇವತ್ತು ಸಂಜೆ ಅಥವಾ ನಾಳೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಒಂದು ಸಸ್ಪೆನ್ಸ್ಗೆ ಫುಲ್ ಸ್ಟಾಪ್ ಇಡುವಂತ ಒಂದು ಸಾಧ್ಯತೆಗಳಿದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.